ನಿನಗೆ ಯಾರು ಏನು ಹೇಳಿದ್ರು ಅಂತ ಹೇಳು ಸಮೀರಾ. ಹೇಳು ಅಂದೆ ತಾನೆ. ನಿಮ್ ಅಮ್ಮನೇ ದರ್ಶನ್. ಅಮ್ಮನ? ಹೌದು, ನಿಮ್ಮಮ್ಮನೇ. ನಿನ್ ಮೇಲೆ ಅಮ್ಮ ಕೈ ಮಾಡಿದ್ರ? ಇದೇನ್ ಮೊದಲನೇ ಸಲ ಅಲ್ಲ ದರ್ಶನ್. ನನ್ನನ್ನು ಕೊಂದು ಹಾಕ್ತೀನಿ ಅಂತ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರ ಕಣ್ಗೂ ಕಾಣಿಸ್ತಿರೋ ಹಾಗೆ ಎಲ್ಲಾದ್ರೂ ಹೊರಟೋಗು ಅಂತ ಹೇಳಿದ್ದಾರೆ. ಅಂತ ದೊಡ್ಡ ಪಾಪನ ನಾನು ಏನ್ ಮಾಡಿದ್ದೀನಿ ದರ್ಶನ್? ನಿನ್ನನ್ನು ಪ್ರೀತಿಸಿರೋದೇನಾ ನಾನ್ ಮಾಡಿರೋ ತಪ್ಪು? ನಿನ್ ಕುಟುಂಬ ಚೆನ್ನಾಗಿರ್ಬೇಕು, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ ಜೀವನನ ನಾನು ತ್ಯಾಗ ಮಾಡ್ಕೊಂಡಲ್ಲ. ಅದೇನಾ ನಾನು ಮಾಡಿದ ತಪ್ಪು? ಹೇಳು ದರ್ಶನ್, ಹೇಳು ನನ್ಗೆ. ಹೇಳು ದರ್ಶನ್, ನಾನ್ ಮಾಡಿದ ತಪ್ಪಿದೇನಾ? ಹೇಳು ಹೇಳು ದರ್ಶನ್, ಹೇಳು ದರ್ಶನ್, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳು ದರ್ಶನ್. ದರ್ಶನ್, ಇನ್ ಸಾಕು. ನನ್ ಕೈಲಿಂದ ಸಹಿಸ್ಕೊಳಕ್ಕಾಗಲ್ಲ. ಈ ನೋವು ಅವಮಾನನೆಲ್ಲ ನನಗ್ ಸಹಿಸ್ಕೊಂಡ್ ಸಾಕಾಗಿದೆ ದರ್ಶನ್. ಇಂಥ ಜೀವನ ಬದುಕೋದಕ್ಕಿಂತ ನಾನು ನಿಜವಾಗ್ಲೂ ಸತ್ತು ಹೋಗ್ತೀನಿ, ಶಾಶ್ವತವಾಗಿ ದೂರ ಹೊರಟೋಗ್ತೀನಿ. ಸಮೀರಾ, ಇನ್ನೊಂದ್ಸಲ ಆ ಮಾತನ್ನ ಹೇಳ್ಬೇಡ. ನಿನಗೆ ನಾನಿದ್ದೀನಿ. ನನ್ನಿಂದ ನಿನ್ನನ್ನ ಯಾರು ದೂರ ಮಾಡೋದಕ್ಕಾಗಲ್ಲ. ಎಲ್ಲಿಗೆ ಹೋಗ್ತೀಯ ದರ್ಶನ್? ನಾನ್ ನಿನ್ನ ಸುಮ್ಮನೆ ಬಿಡಲ್ಲ, ನಿಮ್ಮಮ್ಮನ್ನು ಬಿಡಲ್ಲ. ನಿನ್ನ ನನ್ನಿಂದ ದೂರ ಮಾಡಿದ ನಿಮ್ಮಮ್ಮನ್ಗೆ ನಿನ್ನ ಹತ್ರನೇ ಸರಿಯಾಗಿ ಉತ್ತರ ಕೊಡಿಸ್ತೀನಿ. ಇಲ್ಲಿ ನೋಡು ಶರಣ್ಯ, ಇಲ್ಲೆಲ್ಲ ಚೆನ್ನಾಗಿ ಆಯ್ತಲ್ಲ. ಇಲ್ಲಿ ನೋಡಮ್ಮಿ, ನೀನು ನಿನ್ ಸಂಸಾರ ಚಂದಾಗಿರ್ಬೇಕಂತ ಆ ಮಹೇಶ್ವರಮ್ಮನ್ ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿ ತಗೊಂಬಂದಿದ್ದೀನಿ. ತಗೋ, ಕುಂಕುಮ ಇಟ್ಕೋ. ದೊಡ್ಡಮ್ಮ, ದೇವ್ರ ಹತ್ರ ಏನಂತ ಬೇಡ್ಕೊಂಡೆ? ನನ್ ಸಂಸಾರ ಉಳಿಬೇಕು ಅಂತನಾ ಅಥವಾ ಪೂರ್ತಿಯಾಗಿ ಹಾಳಾಗ್ಬೇಕು ಅಂತನಾ? ಏನಮ್ಮಿ ಆ ಮಾತು? ನಿನ್ ಸಂಸಾರ ಹಾಳಾಗ್ಬೇಕು ಅಂತ ನಾನ್ ಯಾಕೆ ಅನ್ಕೊಳ್ಳಿ ಹೇಳು? ಏನಕ್ಕೆ ಅನ್ಕೋತೀಯ ಅಂತ ನಿನ್ ಮನಸ್ಸಾಕ್ಷಿನೇ ಕೇಳ್ಕೊ. ನಿನ್ ಕೆಟ್ಟ ಬುದ್ಧಿ ಜೊತೆ ಕೈ ಜೋಡ್ಸಿರೋ ಅಣ್ಣನ್ ಕೇಳ್ಕೊ. ಅಯ್ಯೋ ರಾಮ, ಏನಮ್ಮಿ ಅಮಾಯಕಿ ಮೇಲೆ ಆರೋಪ ಹೊರಿಸ್ತಿದ್ಯಾ? ಹಲ್ಲುದ್ರಿಸ್ಬಿಡ್ತೀನಿ ಕಾಂಚನ. ಅಪವಾದನ ನಾವು ಹೊರಿಸ್ತಾ ಇರೋದಲ್ಲ, ನೀನು ಅನನ್ಯ ಸೇರ್ಕೊಂಡು ಶರಣ್ಯನ್ ಜೀವನದಲ್ಲಿ ಹೊರಿಸ್ತಾ ಇದ್ದೀರಾ. ನನ್ನ ಮಗಳು ಜೀವನನ ನಾಶ ಮಾಡೋದಕ್ ನೋಡ್ತಾ ಇದ್ದೀರಾ. ನೋಡು ವಿಶ್ವನಾಥ, ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕಾಗ್ದೆ ಮನ್ಸಲ್ಲಿ ಕೋಪ ಇಟ್ಕೊಂಡು ಬೇರೆ ಏನೇ ಇದ್ರು ನೇರವಾಗಿ ಕೇಳ್ಬೇಕೆ ಹೊರತು ಹೀಗೆ ಇಲ್ದೇ ಇರೋ ಸುಳ್ಳ ಅಪವಾದನ ನನ್ ತಲೆ ಮ್ಯಾಗ ಹಾಕೋದು ಅನ್ಯಾಯ ವಿಶ್ವನಾಥ. ಇದು ತಪ್ಪು ಕೂಡ ಅಲ್ಲ. ಗಂಡನ್ ಮರ್ಯಾದೆ ತೆಗ್ದು ಅತ್ತೆ ಮನೆ ಗೌರವ ಹಾಳ್ ಮಾಡಿ ಹಾಯಾಗಿ ಬಂದು ತವ್ರ ಮನೆಯ ಕುಂತವಳಲ್ಲ ನಿನ್ನ ಮಗಳು, ಅವಳ ಹಲ್ನ ಉದುರ್ಸು.
ಅಲ್ಲ ನಾಚಿಕೆ ಇಲ್ದೆ ತಪ್ಪು ಮಾಡಿರೋಳ್ನ ಕೇಳದ್ ಬಿಟ್ಬಿಟ್ಟು ನನ್ನನ್ನ ಅಪರಾಧಿ ಮಾಡಿ ಪ್ರಶ್ನೆ ಕೇಳ್ತೀರಲ್ಲ. ನನ್ ಮಗಳ ಬಗ್ಗೆ ಇನ್ನೊಂದ್ ಮಾತು ಕೆಡ್ತಾಗ ಮಾತಾಡಿದ್ರು ಕೂಡ ನಿನ್ ಪ್ರಾಣನ ಇಲ್ಲೇ ತೆಗೆದು ಬಿಡ್ತೀನಿ, ನೋಡ್ತಾ ಇರು. ಶರಣ್ಯ ತಪ್ಪು ಮಾಡಲ್ಲ. ನನ್ ಮಗಳು ಹುಡ್ತಾಗಿಂದ ಇಲ್ಲಿವರೆಗೂ ಯಾವ ತಪ್ಪನ್ನು ಮಾಡಿಲ್ಲ. ನಾವು ತಲೆ ತಗ್ಸೋಂತ ಕೆಲ್ಸನ ಅವಳು ಮಾಡಲ್ಲ ಅಂತ ನಮ್ ಶರಣ್ಯನ್ ಬಗ್ಗೆ ಅವ್ರ ಅತ್ತೆ ಮನೆಯಲ್ಲಿ ಕೆಟ್ಟವಳಾಗ್ ಮಾಡ್ತೀರಾ. ಅಷ್ಟಕ್ಕೂ ನೀವು ಮನುಷ್ಯರ. ಗೀತಾ, ಇಂಥವಳನ್ನ ಮನೆ ಒಳಗಡೆ ನಿಲ್ಲಿಸ್ಕೊಂಡು ಮಾತಾಡೋದಷ್ಟೇ ಅಲ್ಲ, ಇಲ್ಲಿರೋದಕ್ ಬಿಡೋದ್ ಕೂಡ ತಪ್ಪಾಗತ್ತೆ. ನಡಿಯೇ. ವಿಶ್ವನಾಥ, ಏನ್ ನೀನ್ ಮಾಡ್ತಿರೋದು? ಏನಾ? ನಡಿಯೇ, ಮನೆಯಿಂದ ಆಚೆ ನಡಿ. ಇಲ್ ನೋಡು ಗೀತಾ, ನೀನ್ ಮಾಡ್ತಿರೋದು ತಪ್ಪು. ನನ್ನೇ ಮನೆಯಿಂದ ಆಚೆ ಹಾಕ್ತೀಯಾ? ನನ್ನ ಮಾತ್ ಕೇಳು ಗೀತಾ, ಇಲ್ಲ ಅಂದ್ರೆ ಆಮ್ಯಾಕೆ ಏನ್ ನಡೀತೈತೋ ನೀವ್ ಅನ್ಕೊಳಕ್ಕಾಗಲ್ಲ. ಏನೇ ಕೇಳೋದು? ಹಾ, ಎಲ್ಲಿಗೆ ಹೋಗ್ತೀಯೋ ಹೋಗು, ಯಾರಿಗೆ ಹೇಳ್ತೀಯೋ ಹೇಳು. ಇನ್ನೊಂದ್ಸಲ ನನ್ನ ಮಗಳು ಭವಿಷ್ಯದ ಜೊತೆ ಆಟ ಆಡಿದ್ಯೋ ಹುಷಾರ್. ನಡೀರಿ ಒಳಗಡೆ. ಇಂಥವ್ರ ಮುಖ ನೋಡೋದು ನಮ್ಮ ಪಾಪನೇ. ನಡೀರಿ. ಹೋಗೋ. ಅಮ್ಮ ಕೈ ಮಾಡಿದ್ರ? ನನ್ನನ್ನು ಕೊಂದು ಹಾಕ್ತೀನಿ ಅಂತ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರ ಕಣ್ಗೂ ಕಾಣಿಸ್ತಾ ಇರೋ ಹಾಗೆ ಎಲ್ಲಾದ್ರೂ ಹೊರಟೋಗು ಅಂತ ಹೇಳಿದ್ದಾರೆ. ಡ್ರೈವರ್, ಒಂದು ನಿಮಿಷ ಇರಿ. ದರ್ಶನ್, ಇಲ್ಲೇನು ಮಾಡ್ತಾ ಇದೆಯಾ ಕಂದ? ಕಾರ್ ಏನಾದರೂ ತೊಂದರೆ ಕೊಡ್ತಾ? ಇಲ್ಲ ಅಮ್ಮ. ಮತ್ತೆ ಇಲ್ಲೇನು ಮಾಡ್ತಾ ಇದೆಯಪ್ಪ? ನಿನ್ನ ಹತ್ರ ಮಾತಾಡ್ಬೇಕಮ್ಮ. ಮಾತಾಡ್ಬೇಕಾ? ಸರಿ ಬಾ, ಮನೆಗೆ ಹೋಗಿ ಮಾತಾಡೋಣ. ಇಲ್ಲೇ. ಇಲ್ಲೇ ನಿನ್ನ ಹತ್ರ ಮಾತಾಡಬೇಕು. ಅಂಥ ಅರ್ಜೆಂಟ್ ಏನಿದೆ? ಯಾವ ವಿಷಯವಾಗಿ? ಸಮೀರಾ ಬಗ್ಗೆ. ಸಮೀರಾ ಬಗ್ಗೆನಾ? ಹೌದಮ್ಮ, ಸಮೀರಾ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು. ನಿನ್ನ ಮೀಟ್ ಮಾಡಿದ್ಲಾ? ಅಮ್ಮ, ಕೇಳಿದ್ದಕ್ಕೆ ಉತ್ತರ ಕೊಡು. ಅವಳ ಮೇಲೆ ಯಾಕೆ ನೀನು ಕೈ ಮಾಡಿದೆ? ಸಾಯಿಸ್ತೀನಿ ಅಂತ ಸಮೀರಾಗೆ ವಾರ್ನಿಂಗ್ ಮಾಡಿದ್ಯಂತೆ. ಅಷ್ಟಕ್ಕೂ ಸಮೀರಾ ಏನ್ ತಪ್ಪು ಮಾಡಿದ್ಲಮ್ಮ? ಏನಿದು ದರ್ಶನ್? ಆ ಹುಡುಗಿನ್ ಯಾವ ತಪ್ಪು ಮಾಡಲ್ಲ, ಸತಿ ಸಾವಿತ್ರಿ ಅಂತ ಒಳ್ಳೊಳ್ಳೆ ಗುಣಗಳಿರುವಂತ ಹುಡುಗಿ ಅಂತ ನೀನ್ ಅನ್ಕೊಂಡಿದೀಯಾ? ನೋಡು, ಅವಳು ತಪ್ಪು ಮಾಡಿದ್ಲು, ನಾನು ಹೊಡೆದೆ. ಅದು ಅಲ್ಲದೆ ನನ್ನ ಮಗನಿಗೆ ಮಾಯೆ ಮಾಡಿ ಗಂಡ ಹೆಂಡತಿ ಇಬ್ಬರ ಮಧ್ಯ ತಂದಿಟ್ಟಿದೀಯಾ ಅಂತ ಹೊಡೆದೆ.
ಅಷ್ಟೇ ಯಾಕೆ? ಸೀತಾರಾಮ ಕಲ್ಯಾಣ ನಡೀತಾ ಇರೋ ದೇವಸ್ಥಾನದಲ್ಲಿ ಕಲ್ಯಾಣಕ್ಕೆ ಕೂರಕ್ ಬಂದಿರೋ ನಿನ್ನನ್ನ 4 ಜನ ನೋಡ್ತಾರೆ ಅನ್ನೋ ಪರಿಜ್ಞಾನ ಕೂಡ ಇಲ್ದೆ ನಿನ್ನನ್ನ ತಪ್ಕೊಂಡ್ಲು. ಅದನ್ನ ನಾನು ಕಣ್ಣಾರೆ ನೋಡಿ ಕೂಡ ನಾನು ಕಾಮಾಗಿರ್ಬೇಕಾ? ಅದಕ್ಕೆ ಅವಳ ಕೆನ್ನೆಗೆ ಸರಿಯಾಗಿ ಹೊಡೆದೆ. ಸಾಕಾ? ದರ್ಶನ್, ಆ ಸಮೀರನ್ಗೆ ನಾನು ಹೊಡೆದೆ ಅಂತ ನಾನೇನೋ ದೊಡ್ಡ ತಪ್ಪು ಮಾಡ್ದೆ ಅನ್ನೋ ಥರ ಇಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಾ ಇದೀಯಾ? ಮದ್ವೆ ಆಗಿರೋ ಗಂಡ ನೀನು ಹೀಗೆ ಬೇರೆ ಹುಡುಗಿರ ಹತ್ರ ನೀನು ಮಾಡಿದೆ ಸರಿ ಅಂತ ಅನ್ಕೋತಾ ಇದೀಯಾ? ನೋಡು ದರ್ಶನ್, ನಿನಗೆ ಮದ್ವೆ ಆಗಿದೆ. ನಿನಗೊಬ್ಬಳು ಹೆಂಡ್ತಿದ್ದಾಳೆ ಅಂತ ನೆನ್ಪಿಟ್ಕೋ. ಅಮ್ಮ, ನಾನು ಮದ್ವೆ ಮಾಡ್ಕೊಂಡಿಲ್ಲ. ನೀವು ನನಗೆ ಮದ್ವೆ ಮಾಡಿಸಿದ್ದು. ನಾವು ಮಾಡಿಸಿದ್ರು ನೀನು ಮಾಡ್ಕೊಂಡ್ರು ಮದ್ವೆನೆ. ಶರಣ್ಯ ನೀನು ಹೆಂಡ್ತಿನೇ. ನೋಡು ದರ್ಶನ್, ಸಮೀರನ್ನ ನೀನು ಪ್ರೀತಿ ಮಾಡಿರಬಹುದು, ಆದ್ರೆ ಆ ಹುಡುಗಿ ಸರಿ ಇಲ್ಲ. ನಮ್ಮ ಕುಟುಂಬಕ್ಕೆ ಸರಿ ಹೋಗೋಳು ಅಲ್ಲ. ಅದಕ್ಕೆ ಶರಣ್ಯನ್ ಜೊತೆ ನಾನು ನಿನ್ ಮದ್ವೆ ಮಾಡಿಸಿದ್ದು. ಅಂದ್ರೆ ಶರಣ್ಯ ತುಂಬಾ ಒಳ್ಳೆವಳ? ನಮ್ ಕುಟುಂಬದ ಮರ್ಯಾದೆ ತೆಗೆದು ನಿನ್ ಮಗನ್ ಮೇಲೆ ಕೆಟ್ಟ ಹೆಸರು ಬರೋ ತರ ಮಾಡಿರೋಳು ನಿನ್ ದೃಷ್ಟಿಲಿ ಹೇಗೆ ಒಳ್ಳೆವಳಾದ್ಲು? ದರ್ಶನ್, ನೀನ್ ಅನ್ಕೊಂಡ್ ಹಾಗೆ ಶರಣ್ಯ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಅವಳು ಮುತ್ತಿನಂತ ಹುಡುಗಿ ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಒಂದು ಸುಳ್ಳನ್ನ ಎಷ್ಟೇ ಬಲವಂತ ಮಾಡಿ ಒಪ್ಸಿದ್ರು ಕೂಡ ಅದನ್ನ ನಿರೂಪಿಸ್ದೆ ಅಂತ ಹೇಳೋದಕ್ಕಾಗಲ್ಲ ಅಮ್ಮ. ಶರಣ್ಯ ಕ್ಯಾರೆಕ್ಟರ್ ಏನು ಅಂತ ನನಗ್ ಗೊತ್ತು. ದರ್ಶನ್, ನೀನಾ ಹೀಗೆಲ್ಲ ಮಾತಾಡ್ತಾ ಇರೋದು? ಹೌದಮ್ಮ, ನಾನು ಈ ತರ ಯಾವತ್ತೂ ಮಾತಾಡ್ಬೇಕಾಗಿತ್ತು. ಮಾತಾಡದೆ ಇದ್ದಿದ್ದಕ್ಕೆ ನನ್ನ ಜೀವನ ಇಂಥ ಪರಿಸ್ಥಿತಿಗೆ ಬಂದಿರೋದು. ಅಮ್ಮ, ನಿನ್ ಮೇಲೆ ನನಗಿರೋ ಪ್ರೀತಿ ಗೌರವ ಯಾವತ್ತೂ ಹೀಗೆ ಇದ್ರೆ ಒಳ್ಳೇದು. ದಯವಿಟ್ಟು ಕಳ್ಕೋಬೇಡಮ್ಮ, ಪ್ಲೀಸ್. ಇನ್ನೊಂದ್ಸಲ ನನ್ ಮಗಳು ಭವಿಷ್ಯದ ಜೊತೆ ಆಟ ಆಡಿದ್ಯೋ ಹುಷಾರ್. ಡ್ರೈವರ್, ಕಾರ್ ನಿಲ್ಸು. ಅಮ್ಮ ಯಾಕೆ ಹುಚ್ಚಿ ತರ ಇಲ್ಲಿ ಬಂದ್ಬಿಟ್ಟು ಕೂತ್ಕೊಂಡಿದ್ದಾಳೆ? ಏನಮ್ಮ ಇಲ್ಲಿದ್ಯಾ? ಅಮ್ಮ, ಏನಾಯ್ತು ಅಂತ ಯಾಕೇನು ಹೇಳ್ತಿಲ್ಲ? ಏನಾಯ್ತು ಅಂದ್ರೆ ಏನಂತ ಹೇಳಮ್ಮಿ? ಸರಿ, ಏನು ಹೇಳ್ಬೇಡ, ನೀನ್ ಇಲ್ಲೇ ಕೂತ್ಕೊಂಡಿರು, ನಾನು ಹೋಗ್ತೀನಿ. ಅಮ್ಮಿ, ನಾನು ಹಿಂಗ್ ಬಿಟ್ಬಿಟ್ಟು ಹೋಯ್ತಿದ್ಯಲ್ಲಮ್ಮಿ, ಅಮ್ಮಂಗೆ ಏನಾಯ್ತು ಅಂತ ಕೇಳಲ್ವಾ? ಅದನ್ನಾಗ್ಲೇ ಕೇಳ್ತೆ ತಾನೆ. ಇಷ್ಟು ಕ್ಯಾರೆಕ್ಟರ್ ಮಾಡು ಅಂದ್ರೆ ಇಷ್ಟು ದೊಡ್ಡದಾಗಿ ಮಾಡ್ತೀಯಲ್ಲ. ಏನಾಯ್ತು ಅಂತ ಬೇಗ ಹೇಳಮ್ಮ. ಆ ವಿಶ್ವನಾಥ ಮತ್ತೆ ಗೀತಾ ನನ್ ಕೂತ್ಗೆ ಹಿಡಿದು ಆಚೆ ತಳ್ಬಿಟ್ರಮ್ಮಿ. ಏನು? ನಿನ್ನ ಮನೆಯಿಂದ ಆಚೆ ಹಾಕಿದ್ರ? ಏನಾಯ್ತಮ್ಮ? ಹಲ್ಲುದ್ರಿಸ್ಬಿಡ್ತೀನಿ ಕಾಂಚನ. ನಿನ್ ಪ್ರಾಣನ ಇಲ್ಲೇ ತೆಗೆದ್ಬಿಡ್ತೀನಿ, ನೋಡ್ತಾ ಇರು.
ಇಷ್ಟೆಲ್ಲ ಮಾಡಿದ್ರ? ನಡಿಯಮ್ಮ, ಅವ್ರಿಗೆ ಸರಿಯಾಗಿ ಮಾಡ್ತೀನಿ, ಬಾ. ಅಮ್ಮ, ನಾನ್ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಸರಿನಮ್ಮ, ಹುಷಾರು. ಅಮ್ಮ, ಅಪ್ಪ, ಅಮ್ಮ, ಅಪ್ಪ. ಏನಮ್ಮ, ನಿಮ್ಮ ನೀವ್ ಏನ್ ಅನ್ಕೊಂಡಿದ್ದೀರಾ? ದೊಡ್ಡಮ್ಮನ ಬೈದು ಅವಮಾನ ಮಾಡೋದಲ್ದೆ ಮನೆಯಿಂದ ಅವ್ರನ್ನ ಹೊರಗೆ ಹಾಕ್ತೀರಾ? ಹಾಗಾದ್ರೆ ಈ ಮರ್ಯಾದೆ ಮೊದಲು ಆಗ್ಬೇಕಾಗಿದ್ದು ನಿನಗೆ. ಅಪ್ಪ, ಮುಚ್ಚೆ ಬಾಯಿ. ಒಂದ್ ಬಾರ್ಸಿ ಅವಳಿಗೆ. ಹೆಣ್ಮಗಳು ಅಂತ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಪ್ರಾಣ ತೆಗೆದ್ರು ತಪ್ಪಲ್ಲ. ಅಪ್ಪ, ಏನೇ ಕಿರುಚ್ತಿದ್ಯಾ? ನಿನ್ ತಂಗಿ ಸಂಸಾರದಲ್ಲೇ ಹುಳಿ ಹಿಂಡೋದಿಕ್ಕೆ ನಿನಗೆ ಹೇಗೆ ಮನ್ಸ್ ಬಂತು? ಪಾಪಿಷ್ಟೇ. ನಾನು ಹುಳಿ ಹಿಂಡಿದ್ದೇನಾ? ಶರಣ್ಯ ಅವಳ ಕೈಯಾರೆ ಅವಳ ಜೀವನನ ಹಾಳು ಮಾಡ್ಕೊಂಡು ಅವಳ ಸಂಸಾರನ ಬಿಟ್ಟು ಬಂದಿದ್ದಾಳೆ. ಈ ವಿಷಯ ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ನಮ್ಮ ಅತ್ತೆ ಮನೇಲಿ ಎಲ್ರಿಗೂ ಸಾಕ್ಷಿ ಸಮೇತ ಎಲ್ಲ ಗೊತ್ತು. ಹಲ್ಲು ಉದುರಿಸ್ಬಿಡ್ತೀನಿ. ಆ ಸಾಕ್ಷಿನ ಸೃಷ್ಟಿ ಮಾಡಿದ್ ಯಾರೇ? ನೀನೇ ಅಲ್ವಾ? ದರ್ಶನ್ ಶರಣ್ಯ ಇಬ್ರು ದೂರ ಆಗೋದಿಕ್ಕೆ ಕಾರಣ ಆಗಿದ್ದು ನೀನೇ ಅಲ್ವಾ? ಒಂದೇ ಮನೆಗೆ ಸೊಸೆ ಆಗಿ ಆ ಮನೇಲಿದ್ದು ನಿನ್ ತಂಗಿ ಸಂಸಾರನ ಉಳಿಸ್ಕೊಳ್ಳೋದ್ ಬಿಟ್ಟು ಅವ್ರನ್ನ ಶಾಶ್ವತವಾಗಿ ದೂರ ಮಾಡೋಕ್ ನೋಡ್ತೀಯಾ? ಅಳಿಯಂದ್ರು ಶರಣ್ಯಗೆ ಡಿವೋರ್ಸ್ ನೋಟಿಸ್ ನ ಕಳಿಸಿದ್ದಾರೆ ಅಂದ್ರೆ ಅದಕ್ಕೆ ಯಾರೇ ಕಾರಣ? ನೀನೇ ಅಲ್ವಾ? ನೋಡೋನನ್ಯ, ಶರಣ್ಯನ್ ಜೀವನ ಹಾಳಾಗೋದಕ್ಕೆ, ಆ ಕುಟುಂಬ ಬೆರಕ್ ಬೀಳೋದಕ್ಕೆ ನೀನ್ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ಯಾ ಅನ್ನೋದು ಎಲ್ಲ ನಮಗ್ ಗೊತ್ತು. ಓಕೆ, ಅಂದ್ರೆ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಆಯ್ತು. ನೀನ್ ಮಾಡಿರೋ ಪಾಪಗಳೆಲ್ಲ ಶಾಶ್ವತವಾಗಿ ಸಮಾಧಿ ಆಗಲ್ಲ ಅನನ್ಯ. ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಓ ಹೌದಾ? ನೀನ್ ಮಾಡಿರೋ ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಅನುಭವಿಸ್ತೀಯ. ಹೌದಾ ವಿಶ್ವನಾಥ? ನನ್ ಪಾಪದ ಪ್ರತಿಫಲ ಅದೇನು ಅಂತ ಮುಂದೆ ಫ್ಯೂಚರ್ ಅಲ್ಲಿ ನೋಡೋಣ. ಆದ್ರೆ ಇವಾಗ ನಿನ್ ಮಗಳು ಅನ್ಭವಿಸ್ತಾ ಇರೋದು ಯಾರ್ ಪಾಪದ ಪ್ರತಿಫಲ ಅಂತ ಗೊತ್ತಾ? ನೀನು ನಮ್ಮಮ್ಮಂಗ್ ಮಾಡಿರೋ ದ್ರೋಹಕ್ಕೆ, ಪಾಪಕ್ಕೆ ಪ್ರತಿಫಲ ಇದು. ಅನನ್ಯ, ಅಂದ್ರೆ ನಿನಗೆ ಎಲ್ಲಾನು ಗೊತ್ತು. ನಮ್ಮಮ್ಮಗ್ ನಡೆದಿರೋ ಅನ್ಯಾಯ ನನಗ್ ಗೊತ್ತಿರೋ ಕಾರಣಕ್ಕೇನೆ
ನನಗೆ ನಿನ್ ಮೇಲೆ ದ್ವೇಷ ಹುಟ್ಟಿರೋದು, ನಿನ್ ಮಗಳು ಜೀವನನ ನಾಶ ಮಾಡಿರೋದು. ಆ ದ್ವೇಷನೇ ಇವಾಗ ನಿನ್ ಹೆಂಡತಿನ ಉಸಿರಾಡ್ದಿರೋ ತರ ಮಾಡ್ತಿರೋದು. ಈ ರಿವೆಂಜ್ ಡ್ರಾಮಾ ಇಲ್ಲಿಗೆ ನಿಲ್ಲೋದಿಲ್ಲ ಅಪ್ಪ. ಸಾರಿ ಮಿಸ್ಟರ್ ವಿಶ್ವನಾಥ